ಬಂದು ನಾ ಯಾವಾಗಲೂ ಬನ್ಸೇ ತಗೋತೀನಿ. ಬಿಸಿ ಬಿಸಿ ತುಪ್ಪ ದೋಸೆ, ಬ್ರೆಡ್ ದೋಸೆ, ಮಂಗಳೂರು ಬನ್ಸು ಯಾವಾಗಾದರೂ ಟ್ರೈ ಮಾಡಿದ್ದೀರಾ? ಎಲ್ಲ ಹೆಂಗಿದ್ರಿ ದಾನಿ ಕ್ಲಾನ್ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಒಂದು ಪ್ಲೇಸಿಗೆ ಕರ್ಕೊಂಬಂದಿದ್ದೀನಿ. ಹೆಸರಲ್ಲೇ ಇದೆ ಇಷ್ಟಾರ್ಥ ದೋಸಾ ಕ್ಯಾಂಪ್ ಅಂತ. ಇಷ್ಟಾರ್ಥ ಅಂದಮೇಲೆ ಇಷ್ಟ ಆಗಲೇಬೇಕು ಇಲ್ಲಿಗೆ ಬಂದು ತಿಂದ ಮೇಲೆ. ಸೊ ಅಂಥ ಒಂದು ದೋಸಾ ಕ್ಯಾಂಪಿಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಇವತ್ತು ಬಂದಿರೋ ಅಂಥದ್ದು ನಾಗರಬಾವಿಲಿ ಒಂದು ದೋಸಾ ಕ್ಯಾಂಪ್, ಇಷ್ಟಾರ್ಥ ದೋಸಾ ಕ್ಯಾಂಪ್ ತುಂಬಾ ಫೇಮಸ್ ಆಗಿದೆ. ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಫಸ್ಟ್ ಒಂದು ಶೆಡ್ಡಲ್ಲಿ ಮಾಡ್ತಾಯಿದ್ರು, ಇವಾಗ ಒಂದು ಚಿಕ್ಕದಾಗಿ ಒಂದು ಹೋಟೆಲ್ ಮಾಡಿಕೊಂಡು ಬಗೆ ತಿಂಡಿಗಳನ್ನು ಹಿಡ್ಕೊಂಡು ಬರ್ತಿದ್ದಾರೆ. ಅಂತ ಒಂದು ಸೂಪರ್ ಡೂಪರ್ ಅಡ್ಡಕ್ಕೆ ನಾನು ಇವತ್ತು ಕರ್ಕೊಂಬಂದಿದ್ದೀನಿ. ಹೋಗೋಣ, ಅಲ್ಲಿ ದೋಸೆ, ಬ್ರೆಡ್ ದೋಸೆ, ಮಂಗಳೂರು ಬನ್ಸು ಎಲ್ಲನೂ ಇದೆ ಅಂತೆ. ಟೇಸ್ಟ್ ನೋಡೋಣ, ತಿನ್ಕೊಂಬರೋಣ ಬನ್ನಿ. ಇಷ್ಟಾರ್ಥ ದೋಸಾ ಕ್ಯಾಂಪ್ ಹೋಗೋಣ. ನಮ್ಮ ಶಂಕರ್ ಪೂಜಾರಿ ಅಂತ. ನಾವೊಂದು 2013ರಲ್ಲಿ ಓಪನ್ ಮಾಡಿದ್ವಿ ದೋಸೆ ಕ್ಯಾಂಪು. ಆಮೇಲೆ ಆ ಕಡೆ ವಿಶಾಲ್ ಮಠ ಎದುರುಗಡೆ ಇದ್ವಿ. ಅಲ್ಲಿಂದ 1 ವರ್ಷ ಆಯಿತು ಅಲ್ಲಿ ಖಾಲಿ ಮಾಡಿಸಿ, ಅಲ್ಲಿಂದ ಈ ಕಡೆಗೆ ಶಿಫ್ಟ್ ಆದ್ವಿ ನಾವು. ಇದೊಂದು ಸ್ವಲ್ಪ ಡಿಲೇ ಆಯಿತು. ಈಗ ಒಂದು 2 ತಿಂಗಳಾಯಿತು ಓಪನ್ ಆಗಿ. ಚೆನ್ನಾಗಿದೆ ರೆಸ್ಪಾನ್ಸು. ನಾವೊಂದು 13 ವರ್ಷ ಆಯಿತು ಓಪನ್ ಮಾಡಿ. ನಮ್ಮ ಕಾನ್ಸೆಪ್ಟ್ ಏನು ಬಂದರೆ, ನಾವು ಮೊದಲಿಂದನೂ ಹೋಟೆಲ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಒಂದು ದೋಸೆ ಕ್ಯಾಂಪ್ ಮಾಡಬೇಕು ಅಂತ ಒಂದು ಆಸೆ. ಅದರಿಂದ ನಾವು ದೋಸೆ ಕ್ಯಾಂಪ್ ಮಾಡಿದ್ವಿ. ನಮ್ಮಲ್ಲಿ ದೋಸೆ, ತಟ್ಟೆ ಇಡ್ಲಿ, ಚಿತ್ರಾನ್ನ ಇವೆಲ್ಲ ಒಂದು ಸ್ವಲ್ಪ ಫೇವ್ರೇಟ್. ಅದರಿಂದ ಸ್ವಲ್ಪ ಹೆಸರಾಗಿದೆ ನಮ್ಮದು. ನಾವೊಂದು 13 ವರ್ಷದಿಂದ ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ನಮ್ಮ ಡ್ರಾಪರ್ ಬಂದು ನಮ್ಮದು ಉಡುಪಿ. ಬೆಳಗ್ಗೆ ಒಂದು 4:15 ಸ್ಟಾರ್ಟ್ ಆಗುತ್ತೆ. 4:15ಇಂದ ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಆಗಿ ಮತ್ತೆ 4:15 ಓಪನ್ ಆಗುತ್ತೆ. ಮತ್ತು ರಾತ್ರಿ 10:30 ಗಂಟೆ ಇರ್ತೀವಿ. ನಮ್ಮಲ್ಲಿ ಅದೇ ದೋಸೆ, ಮಸಾಲೆ ಪ್ಲೇನ್ ಸೆಟ್, ಖಾಲಿ ಆನಿಯನ್ನು, ಮೈಸೂರು ಮಸಾಲೆ, ಇವಾಗ ಒಂದು 2-3 ಹ್ಯಾಡ್ ಆಗಿದೆ. ಓಪನ್ ದೋಸೆ, ಬ್ರೆಡ್ ದೋಸೆ, ನೀರು ದೋಸೆ, ಆಮೇಲೆ ಚಿತ್ರಾನ್ನ ಇದೆ, ಗೀ ರೈಸು, ಪಲಾವು, ಆಮೇಲೆ ಮಂಗಳೂರು ಬನ್ಸ್ ಮಾಡ್ತಿದ್ದೀವಿ, ಮಂಗಳೂರು ಬಜ್ಜಿ ಮಾಡ್ತೀವಿ. ಅದೇ ಬ್ರೆಡ್ ದೋಸೆ ಅಂತ ಮಾಡ್ತೀವಿ. ಅದು ತುಂಬ ಜನ ಇಷ್ಟಪಡ್ತಾರೆ. ನಾವು ದೋಸೆಗೆ ತುಪ್ಪ ಮಾತ್ರ ಬಳಸೋದು, ತುಪ್ಪದಿಂದನೇ ಮಾಡೋದು. ಇದು ಮೈಸೂರು. ಮತ್ತು ಎಣ್ಣೆ ಯೂಸ್ ಮಾಡಲ್ಲ, ತುಪ್ಪ ಮಾಡ್ತೀವಿ. ಮತ್ತು ರೀಸನಬಲ್ ರೇಟು, ಏನು ಜಾಸ್ತಿ ಎಲ್ಲರ ಕಡೆಗೆ ಜಾಸ್ತಿ ಏನು ರೇಟ್ ಇಡಲ್ಲ. ಬೆಳಗ್ಗೆ 7:30 ಓಪನ್ ಆಗುತ್ತೆ. ಆಮೇಲೆ ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಆಗಿ ಮತ್ತೆ 4:15 ಓಪನ್ ಆಗುತ್ತೆ. ಓಪನ್ ಆಗಿ ರಾತ್ರಿ 10:30. ಆಮೇಲೆ ರಜೆ ಇನ್ನೂ ಇದು ಮಾಡಿಲ್ಲ. ಇವಾಗ ಗ್ಯಾಸ್ ಇಲ್ದಿರೋದ್ರಿಂದ ಸ್ವಲ್ಪ ರಜೆಗಳಾಗ್ತಾಯಿದ್ದಾವೆ ಅಷ್ಟೇ. ದೋಸೆ ಕ್ಯಾಂಪ್ ಮಂದಿ ಒಂದು ಸ್ಮಾಲ್ ಬ್ರೇಕ್ ಆಯಿತಾ. ಏನೋ ಒಂದು ಕಾಮಿಡಿ ಏನು ಗೊತ್ತಾ, ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಸಡನ್ ನೋಡಿದಾಗ ನನಗೆ ದಿನೇಶ್ ಕಾರ್ತಿಕ್ ನೋಡ್ದಂಗೆ ಆಯಿತು. ಜಲಕ್ ತೋರಿಸ್ತೀನಿ. ಥ್ಯಾಂಕ್ ಯು. ಬನ್ನಿ ಬನ್ನಿ. ಹಾಂ, ನಾನಿಲ್ಲಿ ಇಷ್ಟಾರ್ಥಕ್ಕೆ ಬಂದು ನಂಗೆ ಬನ್ಸ್ ಅಂದರೆ ತುಂಬ ಇಷ್ಟ. ಸೊ ಬನ್ಸ್ ಸುಮಾರು ಕಡೆ ಎಲ್ಲ ಸಿಗಲ್ಲ ಬೆಳಗ್ಗೆ ಅದು. ಸೊ ಇಲ್ಲಿ ಬಂದು ನಾನು ಯಾವಾಗಲೂ ಬನ್ಸೇ ತಗೋತೀನಿ. ಆದರೆ ಇಲ್ಲಿ ದೋಸೆ, ಇಡ್ಲಿನೂ ತುಂಬ ಚೆನ್ನಾಗಿದೆ. ಸೊ ಎಲ್ಲರಿಗೂ ಹೇಳ್ತೀನಿ ಇಲ್ಲಿ ಬಂದು ಟ್ರೈ ಮಾಡಿ ಅಂತ. ಇಲ್ಲಿ ವಡೆ ಮತ್ತು ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಚಟ್ನಿ 2 ಥರ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟ ಆಯಿತು. ಕಾಫಿ, ಟೀ ಎಲ್ಲ ಚೆನ್ನಾಗಿರುತ್ತೆ.
ದೋಸೆ ಚೆನ್ನಾಗಿದೆ, ಉಪ್ಪಿಟ್ಟು ಎಲ್ಲ ತಿಂಡಿ ಚೆನ್ನಾಗಿದೆ. ಉಪ್ಪಿಟ್ಟು ಚೆನ್ನಾಗಿದೆ, ಖಾರ ಬಾತು ಚೆನ್ನಾಗಿದೆ, ಇಡ್ಲಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ತಿಂಡಿ ಚೆನ್ನಾಗಿದೆ, ರೈಟು ಪರವಾಗಿಲ್ಲ, ಕಮ್ಮಿನೇ ಇದೆ ರೈಟು, ಅಂಥದ್ದೇನೂ ಇಲ್ಲ. ಈ ರೈಸ್ ತುಂಬ ಚೆನ್ನಾಗಿದೆ. ವಡೆ, ಮಸಾಲೆ ವಡೆ ಚೆನ್ನಾಗಿದೆ, ಉದ್ದಿನ ವಡೆ ಚೆನ್ನಾಗಿದೆ, ಇಡ್ಲಿ ವಡೆ ಇನ್ನೂ ಸೂಪರ್ ಆಗಿದೆ, ರೈಸ್ ಬಾತ್ ಇದೆ ಅದು ಚೆನ್ನಾಗಿದೆ ಸರ್. ಕಾಫಿ ಟೀನೂ ತುಂಬ ಚೆನ್ನಾಗಿದೆ. ಮಸಾಲೆ ದೋಸೆ ಆಯಿತು, ಸೆಟ್ ದೋಸೆ ಆಯಿತು, ಆಮೇಲೆ ಬನ್ಸ್ ಆಯಿತು, ಇಡ್ಲಿ ವಡೆ ಎಲ್ಲ ತಿಂತಾ ಇರ್ತೀನಿ. ಅವಾಗ ಚೆನ್ನಾಗಿರುತ್ತೆ ಬಂದೊಮ್ಮೆ ವಿಸಿಟ್ ಮಾಡಿ. ಇಷ್ಟಾರ್ಥ ದೋಸೆ ಕ್ಯಾಂಪ್ ಅಂತ. ಸೊ ಅದ್ರ ಬಗ್ಗೆ ಇನ್ನು ಹೇಳೋದೇ ಬೇಡ, ಯಾಕಂದರೆ ತಿಂದರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ. ಸೊ ಇದರಲ್ಲಿ ನಾನು ತಗೊಂಡಿದ್ದು ಒಂದು ಸ್ಪೆಷಲ್ ಮಸಾಲ ದೋಸೆ. ಇವ್ರ ಮಸಾಲೆ ದೋಸೆನೇ ಸಿಕ್ಕಾಪಟ್ಟೆ ಫೇಮಸ್ಸು, ತುಂಬ ಜನ ಇಷ್ಟಪಡೋದೆ ಇಲ್ಲಿನ ಮಸಾಲೆ ದೋಸೆ. ಒಂದು ಒಳ್ಳೆ ಸೂಪರ್ ಆಗಿರುವಂತಹ ಮಸಾಲೆ ದೋಸೆ, ಅದಕ್ಕೆ ಆಲೂ ಪಲ್ಯ, ಆಮೇಲೆ ಸ್ವಲ್ಪ ತುಪ್ಪ, ಆಮೇಲೆ ಲೈಟಾಗಿ ಒಂದಿಷ್ಟು ಪುಡಿನೂ ಹಾಕಿದ್ರು. ನೀವೇ ನೋಡೋದ್ರಿ ಮಾಡಬೇಕಿದ್ರೆ. ತುಪ್ಪ ಅಂತೂ ಯಥೇಷ್ಟ, ಇಷ್ಟ ಅರ್ಥ. ತುಪ್ಪ ಹಾಕಿದ್ಮೇಲೆ ಇಷ್ಟ ಅರ್ಥ ಆಗಲೇಬೇಕು. ಸೊ ಇವಾಗ ನಾವು ಫಸ್ಟು ರಾ ತಿನ್ನೋಣ. ಯಾವ ಚಟ್ನಿ ಬೇಡ, ಏನು ಬೇಡ, ಬರೀ ಆಲೂ ಪಲ್ಯ, ಆಮೇಲೆ ಅದಕ್ಕೆ ಹಾಕಿರೋ ತುಪ್ಪದ ಜೊತೆ. ನಿಮ್ಗೆ ಇಲ್ಲಿ ತುಪ್ಪ ಮತ್ತು ಅವ್ರು ಹಾಕಿರೋ ಲೈಟ್ ಮಸಾಲೆಗೆ ಹಾಕಿರೋ ಪುಡಿ ಇದೆಯಲ್ಲ, ಅದೇ ಎರಡು ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ ಆಯಿತಾ. ಆ ಪುಡಿಗೆ ತುಪ್ಪ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ನೀವು ನೋಡಿದ್ರೆ ಅವ್ರು ಹೆಂಗೆ ಅದನ್ನು ಸಟ್ಕ ಹಿಡ್ಕೊಂಡು ಹಿಂಗೆ ಹಾಕಿ ಮಾಡಿದ್ರು ಅಂತ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಆಮೇಲೆ ತಿನ್ನಾಗ ಅವ್ರು ಹಾಕಿರೋ ಆಲೂ ಪಲ್ಯದ ಜೊತೆ ತುಪ್ಪ ತುಂಬಾ ಸ್ಮ್ಯಾಶ್ ಆಗುತ್ತೆ. ಟೇಸ್ಟ್ ವೈಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ನೀವಿಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡಬೇಕಾಗಿದೆ ಏನು ಗೊತ್ತಾ, ರೋಸ್ಟು. ನಿಮಗೆ ರೋಸ್ಟ್ ಇಲ್ಲ ಇದು. ಈ ನಿಮ್ಗೆ ಮಸಾಲೆ ದೋಸೆ ಅತಿ ರೋಸ್ಟ್ ಬರೋಲ್ಲ. ಇತ್ತೀಚೆಗೆ ಮಸಾಲೆ ದೋಸೆಲಿ ಫುಲ್ ರೋಸ್ಟ್ ಕೊಡ್ತಾರೆ, ಬಟ್ ಅಲ್ಲಿ ರೋಸ್ಟ್ ಜಾಸ್ತಿ ಇಲ್ಲ. ಅದೊಂದು ತುಂಬಾ ಇಷ್ಟ ಆಗಿ. ಇನ್ನು ಇದಕ್ಕೆ 2 ಥರ ಚಟ್ನಿ ಕೊಡ್ತಾರೆ. ಒಂದು ಕೆಂಪು ಚಟ್ನಿ ಕೊಡ್ತಾರೆ, ಇನ್ನೊಂದು ಮಾಮೂಲು ಕಾಯಿ ಚಟ್ನಿನೂ ಕೊಡ್ತಾರೆ. ಕೆಂಪು ಚಟ್ನಿ ಸಾಧಾರಣ ನಾನು ಪ್ರಿಫರ್ ಮಾಡೋದಕ್ಕಿಂತ ಜಾಸ್ತಿ ಕಾಯಿ ಚಟ್ನಿ ಇಷ್ಟಪಡ್ತೀನಿ. ಸೊ ಕಾಯಿ ಚಟ್ನಿ ಜೊತೆ ಚಟ್ನಿನೂ ತುಂಬಾ ಟೇಸ್ಟ್ ಇದೆ, ಚೆನ್ನಾಗಿದೆ ಚಟ್ನಿ. ಸೊ ನನಗಿಲ್ಲಿ ಟೋಟಲ್ ನೋಡಿದಾಗ ಚಟ್ನಿಗಿಂತ ಜಾಸ್ತಿ ಹಾಕಿರೋ ಪುಡಿ ಜೊತೆ ಆಲೂ ಪಲ್ಯ ಮತ್ತು ತುಪ್ಪ ಇರೋದ್ರಿಂದ ಮಸಾಲೆ ದೋಸೆ ನನಗೆ ತಿನ್ಬೋದು ಅನಿಸ್ತು. ಇದಂತೂ ಸತ್ಯ. ನೀವು ಅನ್ಕೋಬೋದು ಓವರ್ ಬಿಲ್ಡಪ್ ಕೊಡ್ತಾನೆ ಅಂತ, ಆ ಥರ ಏನಿಲ್ಲ. ಯಾಕಂದರೆ ಆ ಪುಡಿ ಮತ್ತು ಹಾಕಿರೋ ಒಂದು ಆಲೂ ಪಲ್ಯ ಸಖತ್ತಾಗಿರೋದ್ರಿಂದ ತುಪ್ಪದ ಜೊತೆ ಸಖತ್ ಚಟ್ನಿನೇ ನೆಸೆಸಿಟಿ ಇಲ್ಲ ಅನಿಸ್ತು. ನನಗಂತೂ ಮಸಾಲೆ ದೋಸೆ ಸಿಕ್ಕಾಪಟ್ಟೆ ಇಷ್ಟ. ಆಲ್ರೆಡಿ ದೋಸೆ ತಿಂದಾಯಿತು. ದೋಸೆ ನಂತರ ನಾನು ಏನು ಆರ್ಡ್ರ್ ಮಾಡ್ಬೋದು, ಇಡ್ಲಿ ಅನ್ಕೋಬೋದು, ಉಪ್ಪಿಟ್ಟು, ಕೇಸರಿ ಬಾತು ಯಾವುದೂ ಅಲ್ಲ. ಯಾಕಂದರೆ ರೀಸೆಂಟಾಗಿ ನಾನು ಎಲ್ಲೂ ತಗೊಳ್ಳೇ ಇಲ್ಲ, ತಿನ್ನಲೇ ಇಲ್ಲ. ನಾನಿವಾಗ ತಗೊಂಡಿದ್ದು ನಮ್ಮ ಮಂಗಳೂರು ಬನ್ಸ್ ಸ್ಪೆಷಲ್ಲು ಬನ್ಸ್ ಆರ್ಡ್ರ್ ಮಾಡಿದೆ. ನೋಡಿ ಇದು ಹಿಂಗಿರುತ್ತೆ ಮಂಗಳೂರು ಬನ್ಸ್ ಅಂದರೆ. ಆ್ಯಕ್ಚುಲಿ ಊರಲ್ಲೆಲ್ಲ ಇನ್ನೂ ಸ್ವಲ್ಪ ಚಿಕ್ಕ ಸೈಜಾಗಿ ಮಾಡ್ತಾರೆ, ಸಿಕ್ಕಾಪಟ್ಟೆ ದೊಡ್ಡ ಸೈಜಾಗಿದೆ. ಬನ್ ಬೇರೆ, ಬನ್ಸು ಬೇರೆ. ಇದು ಮಂಗಳೂರು ಬನ್ಸ್ ನೋಡಿ, ನಮ್ಮೂರು ಸ್ಪೆಷಲ್ ಇದು ಬನ್ಸ್. ಇದಕ್ಕೆ ಆ್ಯಕ್ಚುಲಿ ಏನು ಗೊತ್ತಾ, ನಿಮಗೆ ಸಾಗು ಚಟ್ನಿ ಏನು ಬೇಕಂತಿಲ್ಲ, ಹಂಗೆ ಟೀ ಜೊತೆಗೆ ಮನೇಲಿ ಕುತ್ಕೊಂಡು ನಾವು ತಿಂತೀವಿ. ಸೊ ಇದು ಇನ್ನೊಂದು ಮಜಾ ಹೇಳ್ತೀನಿ ನಿಮಗೆ. ಇದರಲ್ಲಿ ನೋಡಿ ಹಿಂಗಿರುತ್ತಲ್ಲ ಇದು ನಿಮ್ಗೆ ಓಪನ್ ಮಾಡಿದ್ರೆ ಹಿಂಗೆ ನೋಡಿ ಪರದೆಯಾಗಿ ಹೆಂಗೆ ಬರುತ್ತೆ ನೋಡಿ ಹಿಂಗಿರುತ್ತೆ. ಸೊ ನಮ್ಮ ಊರು ಸೈಡಲ್ಲೆಲ್ಲ ಬೆಳಿಗ್ಗೆ ತಿಂಡಿಗೆ ನಾವು ಯೂಶ್ವಲಿ ಇದೇ ಪ್ರಿಫರ್ ಮಾಡ್ತೀವಿ. ಹೆಂಗೆ ನೀವೆಲ್ಲ ಜಾಸ್ತಿ ರೈಸ್ ಬಾತು ತುಂಬ ಇಷ್ಟಪಟ್ರೆ, ನಾವು ಬೆಳಗ್ಗೆ ಸಿಂಗಲ್ ಬನ್ಸ್ ಜೊತೆ ಕಾಫಿ ಟೀ ಇದ್ದರೆ ಏನೂ ಬೇಡ. ಆ್ಯಕ್ಚುಲಿ ಇಲ್ಲಿ ಬನ್ಸಿಗೆ ಒಂದು ಚಟ್ನಿ ಆಮೇಲೆ ಒಂದು ಸಾಗು ಕೂಡ ಕೊಟ್ಟಿದ್ದಾರೆ. ನಂಗಂತೂ ನಮ್ಮ ಊರದೇ ನೆನಪಾಗ್ತಿದೆ. ಆದರೆ ಒಂದು ಸಾಗು ಜೊತೆ ತಿಂದೆ, ಎಕ್ಸ್ಪ್ಲೈನ್ ಅಷ್ಟು ತಲೆ ಓಡ್ತಿಲ್ಲ. ಬಟ್ ಬನ್ಸ್ ಯಾವತ್ತೂ ಇದೆಯಲ್ಲ ನೋಡಿ, ಅದಕ್ಕೆ ಸಾಗು ಚಟ್ನಿ ಏನು ಹಾಕೋಬಾರ್ದು, ಹಿಂಗೆ ತಿನ್ನಬೇಕು. ನಿಜ ಸಾಕ ಈ ಥರ ಬನ್ಸು, ಇದ್ರ ಜೊತೆಗೆ ಒಂದು ಟೀ, 2 ಇದ್ಬಿಟ್ರೆ ಏನೂ ಬೇಡ. ಬಟ್ ಟೇಸ್ಟ್ ವೈಸು ಬನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸೂಪರ್. ಇನ್ನೂ ಕೇಸರಿ ಬಾತ್ ಇದೆ, ಖಾರ ಬಾತ್ ಇದೆ, ಬ್ರೆಡ್ ದೋಸೆ ಇದೆ ಸ್ಪೆಷಲ್ ಅಂತೆ. ಸೊ ನೀವು ಟ್ರೈ ಮಾಡಿ ಹೆಂಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸೊ ನಾನೀಗ ತುಂಬ ದಿನದ ನಂತರ ಬನ್ಸ್ ತಿಂತಿದ್ದೀನಿ. ಬನ್ಸ್ ಎಂಜಾಯ್ ಮಾಡಿ. ಅಡ್ರೆಸ್ 80 ಫೀಟ್ ರೋಡು, ದೀಪ ಕಾಂಪ್ಲೆಕ್ಸು, 80 ಫೀಟ್ ರೋಡ್, ನಾಗರಬಾವಿ. ಈ ಪಿಜ್ಜಾ ತಿಂತೀವಿ ಗೊತ್ತಾ, ಪಿಜ್ಜಾ ತಿಂದಮೇಲೆ ಕೋಕ್ ಮಸ್ಟ್ ಬೇಕು. ಹಂಗೆ ನಮ್ಮ
ಮಂಗಳೂರು ಬನ್ಸ್ ತಿಂದ ಮೇಲೆ ಲಾಸ್ಟಿಗೆ ಒಂದು ಕಾಫಿ ಟೀ ಇಲ್ದಿದ್ರೆ ಉಂಟಲ್ಲ ಮಜವೇ ಇಲ್ಲ. ಎಲ್ಲ ಹೇಳ್ತಾರೆ ಗೊತ್ತುಂಟ, ಬನ್ಸ್ ಆದಮೇಲೆ ಒಂದು ಚಾ ಬೇಕಂತ. ಹಾಗೆ ನಾನೊಂದು ಕಾಫಿ ಆರ್ಡ್ರ್ ಮಾಡಿದೆ. ಸೊ ದೋಸೆ ತಿಂದು ಆಮೇಲೆ ಒಂದು ಒಳ್ಳೆ ಬನ್ಸ್ ತಿಂದು ಲಾಸ್ಟಿಗೆ ಒಂದು ಸ್ಪೆಷಲ್ ಕಾಫಿ ಕುಡಿದ್ರೆ ಸೂಪರ್. ಆ್ಯಕ್ಚುಲಿ ಇವತ್ತು ಬಿಸಿ ಬಿಸಿ ಬನ್ಸ್ ತಿನ್ನಲಿಕ್ಕೆ ಏನೋ ಗೊತ್ತಿಲ್ಲ, ವೆದರ್ಸ್ ಒಳ್ಳೆ ಸಪೋರ್ಟ್ ಮಾಡಿದೆ ನನಗೆ. ಆ್ಯಕ್ಚುಲಿ ತುಂಬ ಮೋಡ ಉಂಟು, ಮಳೆ ಬರುವಾಗ ಉಂಟು ಸಂಜೆ, ಆಯಿತಾ. ಸೊ ಬಿಸಿ ಬಿಸಿ ಕಾಫಿ ಲಾಸ್ಟಿಗೆ ಕುಡಿದ್ಬಿಟ್ರೆ ಯಥೇಷ್ಟ ಆಗ್ಬಿಡುತ್ತೆ ತಿಂಡಿ. ನನಗಂತೂ ತಿಂಡಿ ತುಂಬ ಇಷ್ಟ ಆಯಿತು. ಆಮೇಲೆ ಹೆಸರು ಇಷ್ಟಾರ್ಥ ದೋಸಾ ಕ್ಯಾಂಪ್ ಅಂತ, ನಾಗರಬಾವಿ. ನಿಮಗೆ ಲೊಕೇಶನ್ನು ಆಮೇಲೆ ಅಡ್ರೆಸ್ಸು ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಷ್ಟಾರ್ಥ ದೋಸೆ ಕ್ಯಾಂಪ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅದ್ರ ಮುಂದೆ ಬಂದು ನಿಲ್ಲಿಸುತ್ತೆ. ಬನ್ನಿ, ಬಂದರೆ ಅದೇ ನಾನು ಹೇಳ್ದಂಗೆ ನೀವು ಮಸಾಲೆ ದೋಸೆ ಟ್ರೈ ಮಾಡ್ಬೋದು, ಇಡ್ಲಿ, ಆಮೇಲೆ ಬ್ರೆಡ್ ದೋಸೆ ಟ್ರೈ ಮಾಡಿ ನನಗೆ ಹೆಂಗಿಂತ ಹೇಳಿ, ನಾನು ಟ್ರೈ ಮಾಡಿಲ್ಲ. ಆಮೇಲೆ ಬನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಲಾಸ್ಟಿಗೆ ಕಾಫಿ ಕುಡಿದು ನಿಮ್ಮ ಬ್ರೇಕ್ಫಾಸ್ಟ್ ಎಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.